ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಅತ್ಯಂತ ವೇಗವಾಗಿ ಓಡುವ ಪ್ರಾಣಿ ಅಂದ್ರೆ ನಿಮಗೆ ಮೊದಲು ನೆನಪಿಗೆ ಬರೋದು ಚೀತಾ. ಮನುಷ್ಯನಿಂದ ಚೀತಾದಷ್ಟು ವೇಗವಾಗಿ ಓಡಲು ಸಾಧ್ಯವಾಗುತ್ತಾ? ನಮ್ಮ ಸಾಮರ್ಥ್ಯ ಹೆಚ್ಚಾಗಿದೆಯಾ ಅಥವಾ ಚೀತಾಗಳ ಸಾಮರ್ಥ್ಯ ಹೆಚ್ಚಾಗಿದೆಯಾ? ಇಷ್ಟೇ ಅಲ್ಲದೆ ಈ ಪ್ರಪಂಚದಲ್ಲಿ ನಿಮಗೆ ಗೊತ್ತಿಲ್ಲದ ಇನ್ನೂ 7 ಜಾತಿಯ ಚೀತಾಗಳಿವೆ. ಆದರೆ ಇವುಗಳಲ್ಲಿ ಕೆಲವು ಕಣ್ಮರೆಯಾಗಿದ್ರೆ ಇನ್ನೂ ಕೆಲ ಜಾತಿಯ ಚೀತಾಗಳು ಇನ್ನೂ ಈ ಭೂಮಿ ಮೇಲೆ ಜೀವಿಸುತ್ತಿವೆ. ಸೊ ಈ ವಿಡಿಯೋದಲ್ಲಿ ನಾವು ಪವರ್ಫುಲ್ ಚೀತಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯಗಳು ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿರುವುದಿಲ್ಲ. ವಿಡಿಯೋ ತುಂಬಾನೇ ಆಸಕ್ತಿಯಾಗಿರುತ್ತೆ, ಇದರಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಚೀತಾಗಳು ಬೆಕ್ಕಿನ ಜಾತಿಗೆ ಸೇರಿದ ಪ್ರಾಣಿಗಳಾಗಿವೆ. ಈ ಚೀತಾಗಳು ಬೇಟೆ ಆಡಲು ಪ್ರಾರಂಭಿಸಿದ್ರೆ ಮುಂದೆ ಇರುವ ಪ್ರಾಣಿ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಅಂತಾನೆ ಹೇಳಬಹುದು. ಕನ್ನಡದಲ್ಲಿ ಚೀತಾ ಮತ್ತು ಲೆಪರ್ಡ್ ಅನ್ನ ಚಿರತೆಯಂತಲೇ ಕರೀತೇವೆ. ಆದ್ರೆ ಚೀತಾ ಮತ್ತು ಲೆಪರ್ಡ್ ಅಂದ್ರೆ ಇವೆರಡೂ ಕೂಡ ಬೇರೆ ಬೇರೆ ಜೀವಿಗಳು. ಅನೇಕ ಜನರು ಈ ಚೀತಾವನ್ನ ಲೆಪರ್ಡ್ ಅನ್ನ ನೋಡಿ ಕನ್ಫ್ಯೂಸ್ ಆಗ್ತಾರೆ. ಇವೆರಡಕ್ಕೂ ಇರುವ ವ್ಯತ್ಯಾಸವನ್ನ ನೀವೀಗ ಗಮನಿಸಿದರೆ ಮುಂದಿನ ಬಾರಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಮೊದಲನೇದಾಗಿ ಚೀತಾಗಳು ಸ್ಲಿಮ್ ಆಗಿ ತೆಳ್ಳಗೆ ಕಾಣಿಸ್ತವೆ, ಆದರೆ ಲೆಪರ್ಡ್ಸ್ಗಳ ದೇಹ ಸ್ವಲ್ಪ ದಪ್ಪವಾಗಿ ಬಲವಾಗಿ ಕಾಣಿಸುತ್ತೆ. ಹಾಗೆ ಚೀತಾಗಳಿಗೆ ದೊಡ್ಡ ದೊಡ್ಡ ಕಾಲುಗಳಿರ್ತವೆ, ಆದರೆ ಲೆಪರ್ಡ್ಸ್ಗೆ ಚಿಕ್ಕ ಕಾಲುಗಳಿರ್ತವೆ. ಇನ್ನು ಇವುಗಳ ದೇಹದ ಮೇಲಿರುವ ಚುಕ್ಕೆಗಳು ಕೂಡ ಬೇರೆ ಬೇರೆಯಾಗಿರ್ತವೆ. ಮುಖ್ಯವಾಗಿ ಇವುಗಳಲ್ಲಿ ಈ ಒಂದು ಅಂಶವನ್ನ ಗಮನಿಸಿದರೆ ಸಾಕು, ಈ ಎರಡರಲ್ಲಿ ಚೀತಾ ಯಾವುದು ಲೆಪರ್ಡ್ ಯಾವುದು ಅನ್ನೋದನ್ನ ನೀವು ಸುಲಭವಾಗಿ ಕಂಡು ಹಿಡಿಯಬಹುದು. ಚೀತಾಗಳಿಗೆ ಅವುಗಳ ಕಣ್ಣಿನ ಹತ್ರ 2 ಕಪ್ಪಾದ ಲೈನ್ಸ್ ಇರ್ತವೆ, ಆದ್ರೆ ಲೆಪರ್ಡ್ಸ್ಗೆ ಅಂತಹ ಲೈನ್ಸ್ ಏನೂ ಇರೋದಿಲ್ಲ. ಈಗ ನಿಮಗೆ ಅರ್ಥವಾಗಿರುತ್ತೆ ಚೀತಾ ಅಂದ್ರೆ ಯಾವುದು, ಲೆಪರ್ಡ್ ಅಂದ್ರೆ ಯಾವುದು ಅಂತ. ಚೀತಾಗಳು ಬೇಟೆಗೆ ಇಳಿದಾಗ 99% ನಷ್ಟು ಗೆಲ್ಲಲು ಕಾರಣ ಅದರ ವೇಗ. ಚೀತಾಗಳು ಗಂಟೆಗೆ 80 ಕಿಲೋಮೀಟರ್ ನಿಂದ 130 ಕಿಲೋಮೀಟರ್ ನಷ್ಟು ವೇಗವಾಗಿ ಓಡಬಲ್ಲವು. ಆದ್ರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಇವು 130 ಕಿಲೋಮೀಟರ್ ನಷ್ಟು ವೇಗವಾಗಿ ಓಡಲು ಪ್ರಯತ್ನಿಸ್ತವೆ. ಉಳಿದ ಪ್ರಾಣಿಗಳಿಗಿಂತ ಇದು ವೇಗವಾಗಿ ಓಡಲು ಕಾರಣ ಇದರ ದೇಹ. ಇದು ತುಂಬಾ ತೆಳ್ಳಗೆ ಇರೋದ್ರಿಂದ ಎಷ್ಟು ವೇಗವಾಗಿ ಓಡಿದ್ರೂ ಕೂಡ ಇದರ ದೇಹ ಇದಕ್ಕೆ ತುಂಬಾ ಫ್ಲೆಕ್ಸಿಬಲ್ ಆಗಿ ಸಹಕರಿಸುತ್ತೆ. ಹಾಗೆ ಇದರ ತೂಕ ಕೂಡ ಇದಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸಿಂಹದೊಂದಿಗೆ ಹೋಲಿಸಿದ್ರೆ ಸಿಂಹದ ತೂಕ ಸುಮಾರು 170ರಿಂದ 230 kg ವರೆಗೂ ಇರುತ್ತೆ. ಆದ್ರೆ ಈ ಚಿರತೆಗಳ ತೂಕ ಕೇವಲ 72 kgಯಷ್ಟಿರುತ್ತೆ. ಹೀಗೆ ತೂಕ ಕಡಿಮೆ ಇರೋದ್ರಿಂದ ಕೂಡ ಇದು ಇಷ್ಟು ವೇಗವಾಗಿ ಓಡುತ್ತೆ. ಇನ್ನು ಈ ಚಿರತೆಗಳು ಓಡುವಾಗ ಆ ವೇಗವನ್ನ ಕಂಟ್ರೋಲ್ ಮಾಡಲು ಅದರ ಬಾಲ ಕೂಡ ಇದಕ್ಕೆ ಸಹಕರಿಸುತ್ತೆ. ಹಾಗೆ ಅದರ ಮುಂದಿನ ಕಾಲುಗಳು ಅದರ ಕಾಲರ್ ಬೋನ್ಗೆ ಅಟ್ಯಾಚ್ ಆಗಿಲ್ಲದೆ ಇರೋದ್ರಿಂದ ಅದರ ಕಾಲುಗಳನ್ನ ಇನ್ನೂ ಮುಂದಕ್ಕೆ ಹಾಕುತ್ತಾ ತನ್ನ ವೇಗವನ್ನ ಹೆಚ್ಚಿಸಿಕೊಳ್ಳುತ್ತೆ. ಇಷ್ಟು ವೇಗವಾಗಿ ಓಡುವಾಗ ಅದರ ದೇಹ ಹಿಗ್ಗುತ್ತಾ ಕುಗ್ಗುತ್ತಾ ಸ್ಪ್ರಿಂಗ್ ನಂತೆ ಕೆಲಸ ಮಾಡುತ್ತೆ. ಇದೆಲ್ಲವೂ ಒಂದು ಕಡೆಯಾದ್ರೆ ಇದಕ್ಕಿರುವ ನಿಜವಾದ ಸೂಪರ್ ಪವರ್ ಏನು ಅನ್ನೋದನ್ನ ಈಗ ನೋಡೋಣ. ಸಾಮಾನ್ಯವಾಗಿ ಯಾವುದೇ ವ್ಯಕ್ತಿ ಹೆಚ್ಚು ಕಾಲ ಓಡದೆ ಇರಲು ಕಾರಣವೇನೆಂದ್ರೆ ಸ್ವಲ್ಪ ದೂರ ಓಡಿದ ಮೇಲೆ ತುಂಬಾ ಸುಸ್ತಾಗಿ ಉಸಿರಾಡಲು ಕೂಡ ಆಗದೆ ಇದ್ದಾಗ ನಿಲ್ಲಿಸಿ ಬಿಡ್ತೇವೆ. ಅಂದ್ರೆ ಆಮ್ಲಜನಕವನ್ನ ಹೆಚ್ಚಾಗಿ ಹೀರಿಕೊಳ್ಳುವ ಶಕ್ತಿ ಇದ್ರೆ ನಮಗೂ ಕೂಡ ಚೀತಾದಂತೆ ವೇಗವಾಗಿ ಓಡಲು ಸಾಧ್ಯವಾಗುತ್ತೆ. ಆದ್ರೆ ನಮಗೆ ಅಷ್ಟು ಉಸಿರಾಟದ ಶಕ್ತಿ ಇಲ್ಲ. ಈ ಶಕ್ತಿ ಚೀತಾಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಇನ್ನು ಉಳಿದ ಪ್ರಾಣಿಗಳೊಂದಿಗೆ ಹೋಲಿಸಿದ್ರೆ ಅದರ ಮೂಗಿಗೆ ಇರುವ ರಂಧ್ರಗಳು ಸ್ವಲ್ಪ ದೊಡ್ಡದಾಗಿರ್ತವೆ. ಇದರಿಂದ ಇವು ಹೆಚ್ಚು ಆಮ್ಲಜನಕವನ್ನ ಹೀರಿಕೊಳ್ತವೆ. ಹಾಗೆ ಇವುಗಳ ಶ್ವಾಸಕೋಶ ಕೂಡ ತುಂಬಾ ದೊಡ್ಡದಾಗಿರುತ್ತೆ. ಇದಕ್ಕಾಗಿ ಚೀತಾಗಳಿಗೆ ಅಷ್ಟು ವೇಗವಾಗಿ ಓಡಿದ್ರೂ ಕೂಡ ಸುಸ್ತಾಗೋದಿಲ್ಲ. ಆ ವೇಗದಲ್ಲಿ ಅದರ ದೇಹದ ಭಾಗಗಳು ಅದಕ್ಕೆ ತುಂಬಾ ಅನುಕೂಲಕರವಾಗಿರ್ತವೆ. ಈ ಚೀತಾಗಳು ಹೆಚ್ಚಾಗಿ ಗುಂಪಿನಲ್ಲಿ ಜೀವಿಸಲು ಬಯಸ್ತವೆ. ಆ ಗುಂಪಿನಲ್ಲಿ ಹೆಚ್ಚಾಗಿ ಗಂಡು ಚೀತಾಗಳು ಇರ್ತವೆ, ಆದ್ರೆ ಹೆಣ್ಣು ಚೀತಾಗಳು ಒಂಟಿಯಾಗಿ ಜೀವಿಸಲು ಇಷ್ಟಪಡ್ತವೆ. ಇಷ್ಟೇ ಅಲ್ಲದೆ ತಮ್ಮ ಮರಿಗಳನ್ನ ಕಾಪಾಡಿಕೊಳ್ಳುವ ವಿಷಯದಲ್ಲಿ ಕೂಡ ಇವು ತುಂಬಾ ಎಚ್ಚರಿಕೆಯಿಂದ ಇರ್ತವೆ. ಇತರೆ ಪ್ರಾಣಿಗಳ ಸಂತತಿ ಕಣ್ಮರೆಯಾಗುತ್ತಿದ್ರೆ ಇವುಗಳ ಜಾತಿ ಮಾತ್ರ ಇನ್ನೂ ಉಳಿದಿರಲು ಕಾರಣ ಇವು ಒಂದು ಬಾರಿಗೆ 2ರಿಂದ 8 ಮರಿಗಳಿಗೆ ಜನ್ಮ ನೀಡುತ್ತವೆ. ಫ್ರೆಂಡ್ಸ್, ಬೇಸಿಗೆ ಕಾಲ ಬಂದಿದೆ. ಸೊ ನಮ್ಮ ಸಮ್ಮರ್ ಫ್ಯಾಷನ್ ಮತ್ತು AC ಫ್ರಿಡ್ಜ್ ಅನ್ನ ಅಪ್ಡೇಟ್ ಮಾಡುವ ಸಮಯವಾಗಿದೆ. ಮಿಂತ್ರಾ ಅಂತ ಸರ್ಚ್ ಮಾಡಿ ಆರೆಂಜ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮನ್ನ ಆ ವೆಬ್ಸೈಟ್ಗೆ ಕರೆದುಕೊಂಡು ಹೋಗುತ್ತೆ. ಈಗ ನಾರ್ಮಲ್ ಆಗಿ ಶಾಪಿಂಗ್ ಮಾಡಿದಂತೆ ಮಾಡಿ ನಿಮ್ಮ ಕ್ಯಾಶ್ ಬ್ಯಾಕ್ ಅನ್ನ ಮೈ ಅರ್ನಿಂಗ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡಬಹುದು ಮತ್ತು ಅಲ್ಲಿರುವ ಎಲ್ಲಾ ಅಮೌಂಟ್ ಅನ್ನ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಅಮೆಜಾನ್ ವಾಚರ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ಈಗಲೇ ಹೋಗಿ ಬೃಹತ್ ಕ್ಯಾಶ್ ಬ್ಯಾಕ್ ಅನ್ನ ಗಳಿಸಿ. ಹಾಗೆ ಇದರ ವೇಗ ಆಹಾರವನ್ನ ಸಂಪಾದಿಸಿಕೊಳ್ಳಲು ಮಾತ್ರವಲ್ಲ, ಇತರೆ ಪ್ರಾಣಿಗಳ ದಾಳಿಯಿಂದ ತಪ್ಪಿಸಿಕೊಳ್ಳಲು ಕೂಡ ಉಪಯೋಗವಾಗುತ್ತೆ. ಬೇರೆ ಕಾಡು ಮೃಗಗಳು ಈ ಚಿರತೆಯ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದಾಗ ಇವು ತುಂಬಾ ಸುಲಭವಾಗಿ ಅವುಗಳಿಂದ ತಪ್ಪಿಸಿಕೊಳ್ತವೆ. ತುಂಬಾ ಅಪರೂಪದ ಸಂದರ್ಭಗಳಲ್ಲಿ ಸಡನ್ ಆಗಿ ಅಟ್ಯಾಕ್ ಮಾಡಿದಾಗ ಮಾತ್ರ ಹೀಗೆ ಸಿಕ್ಕಿಕೊಳ್ತವೆ. ಈ ಚೀತಾಗಳು ಅವುಗಳ ಮರಿಗಳನ್ನ ಎಷ್ಟು ಎಚ್ಚರಿಕೆಯಿಂದ ಕಾಪಾಡಿಕೊಂಡರೂ ಕೂಡ ರೀಸೆಂಟ್ ಆಗಿ ಮಾಡಿದ ಪರಿಶೋಧನೆ ಪ್ರಕಾರ ಇವು ಜನ್ಮ ನೀಡುವ 8 ಮರಿಗಳಲ್ಲಿ 1 ಅಥವಾ 2 ಮರಿಗಳು ಮಾತ್ರ ಬೆಳೆದು ದೊಡ್ಡದಾಗ್ತಿವೆ ಅಂತ ಗೊತ್ತಾಗಿದೆ. 2018ರ ಲೆಕ್ಕಗಳ ಪ್ರಕಾರ
ಪ್ರಕಾರ ಈ ಚೀತಾ ಮರಿಗಳು ಹೆಚ್ಚಾಗಿ ಸಿಂಹಗಳಿಗೆ, ಹೈನಾಗಳಿಗೆ, ಲೆಪರ್ಡ್ಗಳಿಗೆ ಬಲಿಯಾಗ್ತಿವೆಯಂತೆ. ಈ ಚೀತಾಗಳು ಹೆಚ್ಚಾಗಿ ಆಫ್ರಿಕಾ, ಇರಾನ್ನಲ್ಲಿ ಕಾಣಿಸ್ತವೆ. ಹಾಗೆ ಇವು ತುಂಬಾ ದೂರ ಓಡುವುದಿಲ್ಲ. ಅಷ್ಟು ದೂರ ಓಡುವ ಅವಶ್ಯಕತೆ ಕೂಡ ಇವುಗಳಿಗೆ ಬೀಳೋದಿಲ್ಲ. ಏಕೆಂದ್ರೆ ಇದಕ್ಕೆ ಬೇಕಾದ ಆಹಾರಕ್ಕಾಗಿ ಬೇಟೆ ಆಡುವಾಗ ಇವುಗಳ ವೇಗಕ್ಕೆ ಮುಂದೆ ಇರುವ ಪ್ರಾಣಿ ತುಂಬಾ ಬೇಗನೆ ಸಿಕ್ಕಿ ಬಿಡ್ತವೆ. ಆದ್ರೆ ಇವುಗಳ ದುರಾದೃಷ್ಟವೇನೆಂದ್ರೆ ಇವು ಕಷ್ಟಪಟ್ಟು ಸಂಪಾದಿಸಿದ ಆಹಾರವನ್ನ ಅನೇಕ ಬಾರಿ ತನಗಿಂತ ಬಲಶಾಲಿಯಾದ ಪ್ರಾಣಿಗಳು ಆಕ್ರಮಿಸಿಕೊಳ್ತವೆ. ಈ ಚಿರತೆಗಳು ವೇಗವಾಗಿ ಓಡಿದ್ರು ಇವು ಅಷ್ಟು ಬಲಶಾಲಿ ಜೀವಿಗಳಲ್ಲ. ಇದಕ್ಕಾಗಿ ಶತ್ರು ಪ್ರಾಣಿಗಳ ದಾಳಿಗೆ ಇವು ತುಂಬಾ ಸುಲಭವಾಗಿ ಬಲಿಯಾಗ್ತವೆ. ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಕೂಡ ಶತ್ರುಗಳ ಬಲದೊಂದಿಗೆ ಹೋಲಿಸಿದ್ರೆ ಇದರ ಬಲ ತುಂಬಾ ಕಡಿಮೆ ಇರುತ್ತೆ. ಇದಕ್ಕಾಗಿ ಇವು ಇಂತಹ ಸಡನ್ ಅಟ್ಯಾಕ್ಗೆ ಬಲಿಯಾಗುತ್ತಿರುತ್ತವೆ. ಹಾಗೆಯೇ ಈ ಚಿರತೆಗಳಲ್ಲಿರುವ ಮತ್ತೊಂದು ಬಲಹೀನತೆ ಏನೆಂದ್ರೆ ಅರಣ್ಯದಲ್ಲಿ ಜೀವಿಸುವ ಎಲ್ಲಾ ಕ್ರೂರ ಪ್ರಾಣಿಗಳ ಶಬ್ದ ತುಂಬಾ ಭಯಂಕರವಾಗಿರುತ್ತೆ. ಅವು ಮಾಡುವ ಶಬ್ದಕ್ಕೆ ಎದುರಾಳಿ ಪ್ರಾಣಿ ಪ್ರಾರಂಭದಲ್ಲಿಯೇ ಭಯ ಪಡ್ತವೆ. ಆದರೆ ಈ ಚೀತಾಗಳು ನೋಡೋದಕ್ಕೆ ಕ್ರೂರ ಪ್ರಾಣಿಯಾದರೂ ಕೂಡ ಸಿಂಹಗಳು, ಹುಲಿಗಳು ಗರ್ಜಿಸುವಷ್ಟು ಗಂಭೀರವಾಗಿ ಇವು ಗರ್ಜಿಸುವುದಿಲ್ಲ. ಒಂದು ರೀತಿಯಾಗಿ ಇವುಗಳ ಶಬ್ದಕ್ಕೆ ಯಾವ ಜೀವಿಯೂ ಕೂಡ ಭಯ ಪಡೋದಿಲ್ಲ. ಮತ್ತು ಜಾಗ್ವಾರ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರಾ. ಜಾಗ್ವಾರ್ಗೆ, ಲೆಪರ್ಡ್ಗೆ, ಚೀತಾಗಳಿಗೆ ತುಂಬಾ ವ್ಯತ್ಯಾಸ ಇರುತ್ತೆ. ಜಾಗ್ವಾರ್ಗಳು ಇವುಗಳಿಗಿಂತಲೂ ತುಂಬಾ ಬಲವಾಗಿರ್ತವೆ. ಹಾಗೆಯೇ ಅವುಗಳ ದೇಹದ ಮೇಲಿರುವ ಚುಕ್ಕೆಗಳು ಕೂಡ ಇವುಗಳಿಗಿಂತ ತುಂಬಾ ದೊಡ್ಡದಾಗಿರ್ತವೆ. ಎಲ್ಲದಕ್ಕಿಂತಲೂ ಜಾಗ್ವಾರ್ ಮುಖ ಇವುಗಳಿಗಿಂತಲೂ ತುಂಬಾ ಗಂಭೀರವಾಗಿರುತ್ತೆ. ಆದ್ರೆ ಈ ಚೀತಾಗಳಲ್ಲಿ ನಮಗೆ ಗೊತ್ತಿಲ್ಲದ ತುಂಬಾ ಅಪರೂಪವಾಗಿ ಕಾಣಿಸುವ ಕೆಲ ಜಾತಿಗಳು ಕೂಡ ಇವೆ. ಅವುಗಳಲ್ಲಿ ಈ ಸ್ಪಾಟ್ಲೆಸ್ ಚೀತಾ ಕೂಡ ಒಂದು. ಇವುಗಳಿಗೆ ಸಾಮಾನ್ಯ ಚೀತಾಗಳಿಗೆ ಇರುವ ಚುಕ್ಕೆಗಳು ಇರೋದಿಲ್ಲ. ಹಾಗೆ ಇವುಗಳಲ್ಲಿ ತುಂಬಾ ಆಕರ್ಷಣೀಯವಾಗಿ ಕಾಣಿಸೋದು ಮಾತ್ರ ಈ ಕಿಂಗ್ ಚೀತಾ. ಇದರ ಬಗ್ಗೆ ಅನೇಕ ಜನರಿಗೆ ಗೊತ್ತಿರೋದಿಲ್ಲ. ಇದಕ್ಕೆ ಚೀತಾಗಿರುವ ಸ್ಪಾಟ್ಸ್ ಅಲ್ಲದೆ ಈ ರೀತಿಯಾದ ಪ್ಯಾಟರ್ನ್ಸ್ ಕೂಡ ಇರುತ್ತವೆ. ಇದು ಕೂಡ ತುಂಬಾ ಅಪರೂಪವಾಗಿ ಕಾಣಿಸುತ್ತೆ. ಈಗ ಇಡೀ ಪ್ರಪಂಚದಲ್ಲಿ ಕೇವಲ 50 ಕಿಂಗ್ ಚೀತಾಸ್ ಮಾತ್ರ ಇವೆ. ಈಗ ನೀವು ನೋಡುತ್ತಿರುವ ಚೀತಾವನ್ನ ನೋಡಿದ್ರೆ ನಿಜವಾಗ್ಲೂ ಇಂತಹ ಪ್ರಾಣಿ ಕೂಡ ಇರುತ್ತಾ ಅಂತ ಅಂದ್ಕೊಳ್ತೀರಾ. ಅದೇ ಬ್ಲ್ಯಾಕ್ ಚೀತಾ. ವಾಸ್ತವವಾಗಿ ಇದನ್ನ ನೋಡಿದ ಅನೇಕ ಜನರು ಇದು ಬ್ಲ್ಯಾಕ್ ಪೂಮಾ ಅಂತ, ಬ್ಲ್ಯಾಕ್ ಲೆಪರ್ಡ್ ಅಂತ ಅಂದುಕೊಳ್ತಾರೆ. ಆದ್ರೆ ಚೀತಾಗಳಲ್ಲೂ ಕೂಡ ಕಪ್ಪು ಬಣ್ಣದ ಜಾತಿಗಳಿವೆ. ಆದ್ರೆ ಇವು ತುಂಬಾ ಅಪರೂಪವಾಗಿ ಕಾಣಿಸ್ತವೆ. ಹೀಗೆ ರೀಸೆಂಟ್ ಆಗಿ ತಮಿಳುನಾಡು ಅರಣ್ಯ ಪ್ರದೇಶದಲ್ಲಿ ಒಂದು ಬ್ಲ್ಯಾಕ್ ಚೀತಾ ಕಾಣಿಸುತ್ತೆ. ಇಂಟರ್ನೆಟ್ ಅಲ್ಲಿ ಮನುಷ್ಯ ಮತ್ತು ಚೀತಾ ಓಡುವ ಅನೇಕ ವಿಡಿಯೋಗಳಿವೆ. ಆದ್ರೆ ಮನುಷ್ಯರಿಂದ ಚೀತಾಗಳಷ್ಟು ವೇಗವಾಗಿ ಓಡಲು ಆಗುವುದಿಲ್ಲ. ಹುಸೇನ್ ಬೋಲ್ಟ್ ಗಂಟೆಗೆ 44 ಕಿಲೋಮೀಟರ್ನಷ್ಟು ವೇಗವಾಗಿ ಓಡಬಲ್ಲರು. ಹಾಗೆ ಹೋಲಿಸಿದ್ರೆ ಈ ಚೀತಾದ ಸಾಮಾನ್ಯ ವೇಗವೇ ಗಂಟೆಗೆ 80 ಕಿಲೋಮೀಟರ್ ಇರುತ್ತೆ. ಇನ್ನು ಇಂತಹ ಆಡ್ಸ್ ಅನ್ನ ಈ ಚೀತಾದೊಂದಿಗೆ ಯಾಕೆ ಮಾಡಿಸ್ತಾರೆ ಅಂದ್ರೆ ತಮ್ಮ ಕಂಪನಿಯ ಕಾರ್ ಇಂಜಿನ್ ಈ ಚೀತಾದಷ್ಟು ವೇಗವಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿಕೊಳ್ಳಲು ಮಾಡ್ತಾರೆ. ಫ್ರೆಂಡ್ಸ್, 500 ರೂಪಾಯಿಯ ಅಮೆಜಾನ್ ಗಿವ್ ಅವೇ ಗೆಲ್ಲಲು 2 ಸ್ಟೆಪ್ಸ್ ಇವೆ. ಮೊದಲನೆಯದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟ ಲಿಂಕ್ ನಿಂದ ಆಪ್ ಡೌನ್ಲೋಡ್ ಮಾಡಿ ಅಥವಾ ಪ್ಲೇ ಸ್ಟೋರ್ ಆಪ್ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ನನ್ನ ಕೋಡ್ ಕನ್ನಡ 25 ಅನ್ನ ಬಳಸಿ ಮತ್ತು ಕನಿಷ್ಠ ಒಂದು ಟ್ರಾನ್ಸಾಕ್ಷನ್ ಅನ್ನ ಅಮೆಜಾನ್, ಅಜಿಯೋ ಅಥವಾ ಸ್ವಿಗ್ಗಿ ಮೂಲಕ ಮಾಡಿ. ಆಗ ಅದೃಷ್ಟವಂತರಿಗೆ ಅಮೆಜಾನ್ ವಾಚರ್ ಸಿಗುತ್ತೆ. ಸೊ ಇದಾಗಿತ್ತು ಚೀತಾಗಳ ಬಗೆಗಿನ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.